ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ನೀಡುವ ಪರಿಹಾರದಲ್ಲಿ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ನಮ್ಮ ಯೋಧರು ಉಗ್ರರ ಹುಟ್ಟಡಗಿಸುತ್ತಾರೆ ಎಂದ ಮಾರ್ಟಿನ್ ಹೀರೋ. ಮೃತ ಮಂಜುನಾಥ್ ಪುತ್ರನ ರಕ್ಷಿಸಿದ ಸಜ್ಜದ್ ಸಾಹಸಕ್ಕೆ ಭಾರಿ ಮೆಚ್ಚುಗೆ. ಅಮರನಾಥ ಯಾತ್ರಿಕರಿಗೆ ಕಾಡ್ತಿದ್ಯಾ ಉಗ್ರರ ಭಯ, ನೋಂದಣಿಯಲ್ಲಿ ಕುಸಿತ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕರ್ನಾಟಕದಲ್ಲಿರುವ 98 ಪಾಕಿಸ್ತಾನದ ಪ್ರಜೆಗಳು ದೇಶ ಬಿಟ್ಟು ತೆರಳುವಂತೆ ಸೂಚನೆ ನೀಡಲಾಗಿದೆ. ಸಾಮಾನ್ಯ ವೀಸಾಗಳಿಗೆ ಇಂದು ಲಾಸ್ಟ್ ಡೇ. ಆದರೆ ವೈದ್ಯಕೀಯ ವೀಸಾ ಪಡೆದವರಿಗೆ 29ನೇ ತಾರೀಕಿನ ಒಳಗೆ ದೇಶ ಬಿಡುವಂತೆ ಡೆಡ್ಲೈನ್ ನೀಡಲಾಗಿದೆ. ಭಾರತ ಸರ್ಕಾರದ ಸೂಚನೆ ಸಂಬಂಧ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಕೇಂದ್ರದ ಸೂಚನೆಗೆ ನಾವು ಸಹಕಾರ ಕೊಡುತ್ತೇವೆ. ರಾಜ್ಯದಲ್ಲಿ ಎಷ್ಟು ಜನ ಪಾಕಿಸ್ತಾನ ಪ್ರಜೆಗಳು ಇದ್ದಾರೆ ಎಂಬ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನರು ಇರುವ ಸಾಧ್ಯತೆ ಇದೆ. ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದರು. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ನಿನ್ನೆ ಗೃಹ ಸಚಿವಾಲಯದಿಂದ ಅಡ್ವೈಸರಿ ಬಂದಿದೆ. ಎಷ್ಟು ಮಂದಿ ಪಾಕ್ ಪ್ರಜೆಗಳಿದ್ದಾರೆ ಎಂದು ಐಡೆಂಟಿಫೈ ಮಾಡಲಾಗ್ತಾ ಇದೆ. ಪ್ರತಿ ಜಿಲ್ಲೆಯ ಎಸ್ಪಿಗೆ ತಿಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ನನಗೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ. ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು SP ಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಇದ್ಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದ್ರೆ ಎಕ್ಸಂಪ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ. ಒಂದು ವೇಳೆ ಆ ಥರ ಇದ್ರೆ ಅದನ್ನ ಎಕ್ಸಂಪ್ಟ್ ಮಾಡ್ಬೋದು. ಆದರೆ ಅವರ ಅಡ್ವೈಸರಿನಲ್ಲಿ ಆ ರೀತಿ ಕಾಣ್ತಾ ಇಲ್ಲ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧಕ್ಕೆ ಇಡೀ ವಿಶ್ವವೇ ಆಕ್ರೋಶ ವ್ಯಕ್ತಪಡಿಸಿದೆ. ಉಗ್ರರ ದಾಳಿ ಖಂಡಿಸಿ ಲಂಡನ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಲಂಡನ್ನಲ್ಲಿರುವ ಪಾಕಿಸ್ತಾನದ ರಾಯಭಾರಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಪಾಕ್ ರಾಯಭಾರಿ ಅಧಿಕಾರಿ ತೈಮೂರ್ ರಾಹತ್ ಉದ್ದಟತನ ಮೆರೆದಿದ್ದಾನೆ. ಕಟ್ಟಡ ಮೇಲೆ ನಿಂತು ಅಭಿನಂದನ್ ವರ್ಧಮಾನ್ ಫೋಟೋ ಹಿಡಿದು ಕತ್ತು ಸೀಲುವ ರೀತಿ ಸನ್ನೆ ಮಾಡಿ ಉದ್ದಟತನ ಮೆರೆದಿದ್ದಾನೆ. ಈ ವಿಡಿಯೋ ವೈರಲ್ ಆಗಿದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದೆ. ಇನ್ನು ಭಯೋತ್ಪಾದಕ ದಾಳಿ ಬಗ್ಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಕೂಡ ತೀವ್ರವಾಗಿ ಖಂಡಿಸಿದೆ. ಭಯೋತ್ಪಾದನೆಯ ಅಪರಾಧಿಗಳು, ಸಂಘಟಕರು, ಪ್ರಾಯೋಜಕರನ್ನ ಹೊಣೆಗಾರರನ್ನಾಗಿ ಮಾಡಬೇಕು. ನ್ಯಾಯದ ಕಟಕಟೆಗೆ ತರುವ ಅಗತ್ಯತೆ ಇದೆ ಅಂತ ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಪಹಲ್ಗಾಮ್ನಲ್ಲಿ ಪಾಪಿ ಉಗ್ರರ ಗುಂಡೇಟಿಗೆ ಶಿವಮೊಗ್ಗದ ಮಂಜುನಾಥ್ ಸಾವಿಗೀಡಾಗಿದ್ದ. ಪತ್ನಿ ಪಲ್ಲವಿ, ಪುತ್ರ ಅಭಿಜಯ್ ಜೊತೆ ಪ್ರವಾಸಕ್ಕೆ ಹೋಗಿದ್ದ ಮಂಜುನಾಥ್ ಮೇಲೆ ಪಹಲ್ಗಾಮ್ನಲ್ಲಿ ಉಗ್ರರು ಗುಂಡಿನ ದಾಳಿ ಮಾಡಿದ್ರು. ಗುಂಡಿನ ದಾಳಿ ವೇಳೆ ಮಂಜುನಾಥ್ ಮಗ ಅಭಿಜಯ್ನನ್ನ ಸ್ಥಳದಲ್ಲಿದ್ದ ಸಜ್ಜದ್ ಅಹಮದ್ ಎಂಬಾತ ಹೆಗಲ ಮೇಲೆ ಕೂರಿಸಿಕೊಂಡು ಸ್ಥಳದಿಂದ ಓಡಿ ರಕ್ಷಣೆ ಮಾಡಿದ್ದ. ಸಜ್ಜದ್ ಅಹಮದ್ನ ಈ ಕಾರ್ಯಕ್ಕೆ ದೇಶದ ಜನರೇ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೇನೇ ಪುತ್ರನ ಸಾಹಸ ಕಾರ್ಯವನ್ನ ಸಜ್ಜದ್ ಅಹಮದ್ ತಂದೆ ಪಬ್ಲಿಕ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. सजाद भाई के बारे में कितना गर्व है आपको, क्योंकि जो एक तरफ से लोग भाग के आ रहे हैं जिंदगी बचाने के लिए, और एक तरफ से ये ऊपर जा रहे हैं लोग को बचाने के लिए. वहाँ से इसका फोन आया, एक आदमी उधर से आया, वो प्रेसिडेंट है वहीद साहब, वो प्रेसिडेंट है यूनियन का है. वो आया है, उसने उसको बोला, हाँ उसका पुलिस ने बोला आप उधर मौके पर जाओ, क्या बात है. जब ये उधर पहुँचा, उधर तो लाशें देखा है, फिर इसने वो बच्चों को बचा लिया. बस यही बात है, बाकी कुछ नहीं. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧದ ಕೃತ್ಯ ಈಗಲೂ ದೇಶದ ಜನರ ಕಣ್ಣಿಗೆ ಕಟ್ಟಿದಂತಿದೆ. ಘಟನಾ ದಿನ ಬೈಸರನ್ನ ಕೂಗಳತೆಯಲ್ಲೇ ಇದ್ದ ಗನ್ಸಿಬಾಲ್ ಗ್ರಾಮಸ್ಥರು ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ. ಘಟನಾ ದಿನ ಪ್ರವಾಸಿಗರನ್ನ ಬೆನ್ನ ಮೇಲೆ ಹೊತ್ತು ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ. ಸಜ್ಜದ್, ಆದಿಲ್, ನಿಶಾಕತ್ ಶಾ ಸೇರಿದಂತೆ ಹಲವರು ರಕ್ಷಣೆ ಕಾರ್ಯದಲ್ಲಿ ಭಾಗಿಯಾಗಿದ್ರು ಎನ್ನಲಾಗಿದೆ. ಯುವಕರ ಕಾರ್ಯಕ್ಕೆ ಗನ್ಸಿಬಾಲ್ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಕೆಲವರು ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಪಾಯದಲ್ಲಿ ಸಿಲುಕಿದಂಥ ಜನರನ್ನ ಈ ಗ್ರಾಮದ ಜನರು ಎಲ್ಲರೂ ಕೂಡ ಒಟ್ಟಾಗಿ ಅವರ ರಕ್ಷಣೆಗೆ ನಿಂತಿರುವಂಥದ್ದನ್ನು ಕೂಡ ನಾವು ಅವತ್ತು ಗಮನಿಸಿದ್ವಿ. ಈಗ ಸದ್ಯಕ್ಕೆ ಸಾಜಾದ್ ಆಗಿರ್ಬೋದು, ಆದಿಲ್ ಶಾ ಆಗಿರ್ಬೋದು, ಇವರೆಲ್ಲರನ್ನೂ ಕೂಡ ಪೊಲೀಸರು ಭದ್ರತೆಯ ದೃಷ್ಟಿಯಿಂದ ಅವರನ್ನೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಶ್ರೀನಗರ್ನಲ್ಲಿ ಇಟ್ಕೊಂಡು ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಘಟನೆ ಆದ ದಿನ ಇವರು ಕೂಡ ಸ್ಥಳದಲ್ಲಿದ್ದರು. ಇವರ ನೇತೃತ್ವದಲ್ಲೂ ಕೂಡ ರಕ್ಷಣೆ ಕಾರ್ಯಾಚರಣೆ ನಡೆದಿತ್ತು. मजहब कोई काम नहीं करता है इंसानियत के, ह्यूमैनिटी के सामने देयर इज़ नो रिलीजन. तो जब हमने सुना, फिर मैंने फ़ोन किया काफ़ी दोस्तों को. ये हमारे मौलवी साहब है, इसको मैंने फ़ोन किया, दूसरे लोगों से बात की, तो सबों ने मेहनत की और सबों ने. सजाद इज़ ए वन मैन जिसका वीडियो वायरल हुआ, लेकिन इसके बाद भी देयर इज़ ए हंड्रेड्स ऑफ यूथ हु टायरलेसली वर्क. मतलब इस मुसीबत में उन्होंने बहुत ज़बरदस्त मेहनत किया.
ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧಕ್ಕೆ ಇಡೀ ದೇಶ ತಲ್ಲಣಗೊಳ್ಳುವ ಜೊತೆಗೆ ಭಾರೀ ಆಕ್ರೋಶ ಕೂಡ ವ್ಯಕ್ತವಾಗುತ್ತಿದೆ. ಈ ನಡುವೆ ಉಗ್ರರ ವಿರುದ್ಧ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಒತ್ತಾಯವು ಜೋರಾಗಿದೆ. ಈ ಎಲ್ಲದರ ನಡುವೆ ಉಗ್ರರ ಗುಂಡೇಟಿಗೆ ಬಲಿಯಾದವರಿಗೆ ನೀಡುವ ಪರಿಹಾರ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ. ರಾಜ್ಯದ ಮೃತರ ಕುಟುಂಬಸ್ಥರಿಗೆ ರಾಜ್ಯ ಸರ್ಕಾರ ತಲಾ 10 ಲಕ್ಷ ಪರಿಹಾರ ಘೋಷಿಸಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಬಿಜೆಪಿ ನಾಯಕರು ಇನ್ನೂ ಹೆಚ್ಚಿನ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ನಾಯಕರ ಒತ್ತಾಯಕ್ಕೆ ಸಿಡಿಮಿಡಿಗೊಂಡ ಸಿದ್ದರಾಮಯ್ಯ ಸರ್ಕಾರ ರಾಜ್ಯ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಿದೆ. ಆದರೆ ಕೇಂದ್ರ ಸರ್ಕಾರ ಈವರೆಗೂ ಪರಿಹಾರ ಘೋಷಣೆ ಮಾಡಿಲ್ಲ. ಆದ್ದರಿಂದ ಕೇಂದ್ರದಿಂದ ಎಲ್ಲಾ ಮೃತರಿಗೆ ಸೂಕ್ತ ಪರಿಹಾರ ಕೊಡುವಂತೆ ರಾಜ್ಯ ಸರ್ಕಾರದಿಂದಲೇ ಒತ್ತಾಯಿಸಿ ಪತ್ರ ಬರೆಯಲು ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ. ಜಾಸ್ತಿ ಕೊಡ್ರಿ ಅಂತ ಕೇಳಕ್ಕೆ ಎಲ್ಲರಿಗೂ ಧರ್ಮ ಇದೆ, ಕೇಳಿ. ಅದು ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ನೀವು ಅನ್ನಂಗಿದ್ರೆ ಕೇಂದ್ರ ಸರ್ಕಾರದಿಂದ 50 ಲಕ್ಷ ಕೊಡಿಸ್ರಿ, 1 ಕೋಟಿ ಕೊಡಿಸ್ರಿ. ಯಾಕಂದ್ರೆ ಹಿಂದೂ ಪರವಾಗಿ ನೀವು ಬಹಳ ಎಲ್ಲ ಪ್ರೀತಿ ಅಲ್ಲ. ಇಡೀ ದೇಶ ಹಿಂದೂ ಎಲ್ಲದರ್ರಿ ಹಿಂದೂ ಹೆಸರು ಹೇಳಿ ಲೂಟಿ ಹೊಡೆದು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ನಾನು. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ನಟ ಧ್ರುವ ಸರ್ಜಾ ತೀವ್ರವಾಗಿ ಖಂಡಿಸಿದ್ದಾರೆ. ಆ ಬಾಸ್ಟರ್ಡ್ಗಳ ಬಗ್ಗೆ ಏನ್ ಮಾತನಾಡೋದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅರ್ಥ ಆಗೋ ಭಾಷೆನಲ್ಲೇ ನಮ್ಮ ಇಂಡಿಯನ್ ಆರ್ಮಿ ಉತ್ತರ ಕೊಟ್ಟೇ ಕೊಡ್ತಾರೆ. ಸಿಂಧೂ ನೀರನ್ನ ಬಂದ್ ಮಾಡಿದ್ದಾರೆ. ನಮ್ಮ ಭಗವದ್ಗೀತೆನಲ್ಲೇ ತಾಳ್ಮೆಯಿಂದ ಇರಬೇಕು ಅಂತ ಇದೆ. ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ದೇವರ ರೂಪದಲ್ಲಿ ಇಂಡಿಯನ್ ಆರ್ಮಿ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಮಾರ್ಟಿನ್ ಸಿನಿಮಾವನ್ನ ಆ ಸ್ಥಳದಲ್ಲೇ ಚಿತ್ರೀಕರಣ ಮಾಡಿದ್ವಿ ಅಂತ ತಮ್ಮ ಶೂಟಿಂಗ್ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ನಡೆದಂಥ ದುರಂತದ ಬಗ್ಗೆ ನಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿದೆ. ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ನಮ್ಮ ಇಂಡಿಯನ್ ಆರ್ಮಿ ಕೊಡ್ತಾರೆ 100%. ಸ್ವಲ್ಪ ಅವರ್ಸಲ್ಲೇ ಆಗಿರ್ಬೋದು, ಇಲ್ಲ ಸ್ವಲ್ಪ ದಿವಸಗಳಲ್ಲೇ ಆಗಿರ್ಬೋದು. ಪ್ರೇಮ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಬೆನ್ನಲ್ಲೇ ಅಮರನಾಥ ಯಾತ್ರಿಕರಲ್ಲಿ ಆತಂಕ ಮನೆ ಮಾಡಿದೆ. ಈ ನಡುವೆ ಅಮರನಾಥ ಯಾತ್ರೆ ನೋಂದಣಿಯಲ್ಲಿ ಭಾರೀ ಕುಸಿತ ಕಂಡಿದೆ. ಉಧಂಪುರ್ನಲ್ಲಿರುವ ನೋಂದಣಿ ಕೇಂದ್ರದಲ್ಲಿ ಕಳೆದ 4 ದಿನಗಳಲ್ಲಿ 13 ಮಂದಿ ಮಾತ್ರ ನೋಂದಣಿ ಮಾಡಿದ್ದಾರೆ. ದಾಳಿಗೂ ಮುನ್ನ ನಿತ್ಯ 60 ರಿಂದ 70 ಜನರು ನೋಂದಣಿ ಮಾಡಿಸ್ತಾ ಇದ್ರು. ಉಧಂಪುರ ಜಿಲ್ಲೆಯಲ್ಲಿ 441 ಜನರು ನೋಂದಾಯಿಸಿಕೊಂಡಿದ್ದಾರೆ. ಇವರಲ್ಲಿ 145 ಮಹಿಳೆಯರು ಮತ್ತು 296 ಪುರುಷರು ಸೇರಿದ್ದಾರೆ. ಇವುಗಳಲ್ಲಿ 220 ಪಹಲ್ಗಾಮ್ ಮಾರ್ಗದಿಂದ ಹಾಗೂ 221 ಜನ ಬಾಲ್ಟಾಲ್ ಮಾರ್ಗದಿಂದ ನೋಂದಾಯಿಸಿಕೊಂಡಿದ್ದಾರೆ. ಅಮರನಾಥ್ ಯಾತ್ರೆಗೆ ಹೋಗಬೇಕು ಅಂದ್ರೆ ಮುಂಚೆನೆ ರಿಜಿಸ್ಟರ್ ಮಾಡಬೇಕಾಗತ್ತೆ. ರಿಜಿಸ್ಟರ್ ಮಾಡಿದ ಮೇಲೆ ನಿಮಗೆ ಯಾವ ಬೇಸ್ ಕ್ಯಾಂಪ್ ಇಂದ ಒಂದು ಬಾಲ್ಟಾಲ್ ಅಂತ ಬರುತ್ತೆ, ಇನ್ನೊಂದು ಈಗ ನೀವು ನೋಡ್ತಿರುವಂತಹ ಸ್ಥಳ ಏನಿದೆ ಇದು ಒಂದಾಗಿರುವಂಥದ್ದು. ಈ 2 ಸ್ಥಳಗಳಿಂದ ನೀವು ಇವುಗಳನ್ನ ಬೇಸ್ ಕ್ಯಾಂಪ್ ಅಂತ ಕರೀತಾರೆ. ಇಲ್ಲಿಂದ ನೀವು ಮುಂದೆ ಅಮರನಾಥ ಯಾತ್ರೆಗೆ ಹೋಗಬೇಕು. ಈ ಬೇಸ್ ಕ್ಯಾಂಪ್ ಇಂದ 46 ಕಿಲೋಮೀಟರ್ ನೀವು ಮುಂದೆ ಟ್ರಾವೆಲ್ ಮಾಡಬೇಕಾಗತ್ತೆ. ಬಾಲ್ಟಾಲಿಂದ 16 ಕಿಲೋಮೀಟರ್ ನೀವು ಟ್ರಾವೆಲ್ ಅನ್ನ ಮಾಡಬೇಕಾಗತ್ತೆ. ಕ್ಷುಲ್ಲಕ ಕಾರಣಕ್ಕೆ ಬಾರ್ನಲ್ಲಿ ನಡೆದ ಗಲಾಟೆ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದೆ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಚಗಯ್ಯನ ದೊಡ್ಡಿಯಲ್ಲಿ ನಡೆದ ಘಟನೆಯಲ್ಲಿ ಸುರೇಶ್ ಎಂಬಾತ ಕೊಲೆಯಾಗಿದ್ದಾನೆ. ಕಾಂತರಾಜು ಅಂಡ್ ಗ್ಯಾಂಗ್ ಚಾಕುವಿನಿಂದ ಇರಿದು ಕೊಲೆ ಮಾಡಿದೆ. ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಸುರೇಶ್ ನಿನ್ನೆ ರಾತ್ರಿ ಮದ್ಯ ಸೇವಿಸಲು ಸ್ನೇಹಿತರ ಜೊತೆ ಶಾನುಭೋಗನಹಳ್ಳಿ ತರಂಗಿಣಿ ಬಾರ್ಗೆ ತೆರಳಿದ್ದ ವೇಳೆ ಬಾರ್ನಲ್ಲಿ ಆರೋಪಿ ಕಾಂತರಾಜು ಅಂಡ್ ಗ್ಯಾಂಗ್ ಜೋರಾಗಿ ಮಾತನಾಡುತ್ತಾ ಮದ್ಯ ಸೇವನೆ ಮಾಡ್ತಾ ಇದ್ದಾಗ ನಿಧಾನಕ್ಕೆ ಮಾತನಾಡಿ ಅಂತ ಸುರೇಶ್ ಹೇಳಿದ್ದಾನೆ. ಇಷ್ಟಕ್ಕೆ ಕಾಂತರಾಜು ಮತ್ತು ಸುರೇಶ್ ಗ್ಯಾಂಗ್ ನಡುವೆ ತಳ್ಳಾಟ ನೂಕಾಟ ಮಾಡಿ ಗಲಾಟೆ ಮಾಡಿದೆ. ಬಳಿಕ ಬಾರ್ನಿಂದ ಸುರೇಶ್ ಮನೆಗೆ ತೆರಳಿದ್ದಾನೆ. ಆದರೆ ಸುರೇಶ್ನನ್ನ ಹಿಂಬಾಲಿಸಿದ ಕಾಂತರಾಜು ಅಂಡ್ ಗ್ಯಾಂಗ್ ಮನೆಗೆ ನುಗ್ಗಿ ಪತ್ನಿ ಮುಂದೆಯೇ ಅಟ್ಯಾಕ್ ಮಾಡಿದೆ. ಹೊಟ್ಟೆ ಮತ್ತು ಎದೆ ಭಾಗಕ್ಕೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ. ಗಾಯಾಳು ಸುರೇಶ್ನನ್ನ ಕೂಡಲೇ ನಗರದ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ಪಿ ನಾಗೇಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಶೋಧ ಮುಂದುವರೆಸಿದ್ದಾರೆ. ಹೆತ್ತ ತಾಯಿಯನ್ನೇ ಕೊಂದು ನಾಟಕವಾಡಿದ್ದ ಪಾಪಿ ಮಗನನ್ನ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ನಿಲ್ಲಿಸಿದ್ದಾರೆ. ಯಾದಗಿರಿ ತಾಲೂಕಿನ ಕಂಚಗಾರನಹಳ್ಳಿ ಗ್ರಾಮದಲ್ಲಿ ಮಹಾದೇವಿ ಎಂಬ ಮಹಿಳೆಯನ್ನ ಆಕೆಯ ಮಗನಾದ ನಾಗರಾಜ ಎಂಬಾತ ಕೊಂದು ಅಟ್ಟಹಾಸ ಮೆರೆದಿದ್ದಾನೆ. ತನ್ನ ತಾಯಿ ಪರಪುರುಷರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ಲು ಅಂತ ನಿತ್ಯ ಜಗಳವಾಡ್ತಾ ಇದ್ದ. ತಾಯಿ ಮಹಾದೇವಿ ಬಗ್ಗೆ ಬಹಳ ಕೋಪ ಹೊಂದಿದ್ದ ಮಗ ನಾಗರಾಜ ಹೊಡೆದು ತಳ್ಳಿದ್ದಾನೆ. ಕೆಳಗೆ ಬಿದ್ದ ರಭಸಕ್ಕೆ ಮಹಾದೇವಿ ಸಾವನ್ನಪ್ಪಿದ್ದಾಳೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಯಾದಗಿರಿ ಗ್ರಾಮೀಣ ಠಾಣೆ ಪೊಲೀಸರು ಆರೋಪಿ ನಾಗರಾಜನನ್ನ ಬಂಧಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ನಡೆದ ಎಸ್ಬಿಐ ಎಟಿಎಂ ಹಣ ದರೋಡೆ ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿದೆ. ಆರೋಪಿಗಳ ಬಂಧನದ ವೇಳೆ ದರೋಡೆಕೋರರು ಹಲ್ಲೆಗೆ ಯತ್ನಿಸಿದಾಗ ಆತ್ಮರಕ್ಷಣೆಗಾಗಿ ಪೊಲೀಸರು 2 ದರೋಡೆಕೋರರ ಕಾಲಿನ ಮೇಲೆ ಫೈರ್ ಮಾಡಿದ್ದಾರೆ. ದರೋಡೆ ಪ್ರಕರಣದ ಬೆನ್ನು ಹತ್ತಿದ ಕಲಬುರಗಿ ನಗರ ಪೊಲೀಸರು ದರೋಡೆಕೋರರ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದರು. ಅಷ್ಟರಲ್ಲಿಯೇ ಅದೇ ಹಂತಕರು ನಿನ್ನೆ ರಾತ್ರಿ ಮತ್ತೆ ಕಲಬುರಗಿ ನಗರದ ಮತ್ತೊಂದು ಎಟಿಎಂ ದರೋಡೆಗೆ ಪ್ಲಾನ್ ಮಾಡಿ ಆಗಮಿಸಿದರು. ಇದರ ಖಚಿತ ಮಾಹಿತಿ ಮೇರೆಗೆ ಕಲಬುರಗಿ ಸಬರ್ಬನ್ ಹಾಗೂ ವಿಶ್ವವಿದ್ಯಾಲಯ ಪೊಲೀಸರು ದರೋಡೆಕೋರರ ಬಂಧನಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಕಲಬುರಗಿ ನಗರದ ಹೊರವಲಯದ ಬೆಲ್ಲೂರು ಬಳಿ ದರೋಡೆಕೋರರ ಕಾರ್ ನಿಲ್ಲಿಸಿದ ಪೊಲೀಸರು ಅರೆಸ್ಟ್ ಆಗುವಂತೆ ತಿಳಿಸಿದ್ದಾರೆ.
ಆದರೆ ಈ ವೇಳೆ ಕಾರ್ನಲ್ಲಿದ್ದ ತಸ್ಲೀಂ ಹಾಗೂ ಶರೀಫ್ ಇಬ್ಬರು ದರೋಡೆಕೋರರು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಕೂಡಲೇ ಅಲರ್ಟ್ ಆದ ಪೊಲೀಸರು ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಘಟನೆಯಲ್ಲಿ ಪಿಎಸ್ಐ ಬಸವರಾಜ್ ಸೇರಿ ಇಬ್ಬರು ಸಿಬ್ಬಂದಿಗಳಿಗೂ ಗಾಯವಾಗಿದ್ದು ಎಲ್ಲಾ ಗಾಯಾಳುಗಳನ್ನು ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಜ್ಯದ ವಿವಿಧೆಡೆ ಮಳೆರಾಯಿನ ಅಬ್ಬರ ಜೋರಾಗಿದೆ. ಹಾಸನ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆಯಾಗಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ಅರಸೀಕೆರೆ ಪಟ್ಟಣದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದ್ದು ಇದರಿಂದ ಹಲವು ಬೆಳೆಗಳಿಗೆ ಹಾನಿಯಾಗಿದೆ. ಇತ್ತ ಕಲಬುರಗಿಯಲ್ಲೂ ವರುಣ ಅಬ್ಬರಿಸಿದೆ. ಬಿರುಗಾಳಿ ಸಹಿತ ಸುರಿದ ಮಳೆಗೆ ಇಂಡೋರ್ ಸ್ಟೇಡಿಯಂ ಧರೆಗುರುಳಿದೆ. ಬಿರುಗಾಳಿ ಮಳೆಗೆ ಇಂಡೋರ್ ಸ್ಟೇಡಿಯಂ ಗೋಡೆಗಳ ಮೇಲೆ ಹಾಕಿದ ಶೀಟ್ಗಳು ಹಾರಿ ಹೋಗಿದೆ. ವಿದ್ಯುತ್ ಟಿಸಿ ಮೇಲೆ ಶೀಟ್ ಬಿದ್ದ ಪರಿಣಾಮ ಕೆಲ ಹೊತ್ತು ಸಂಪರ್ಕ ಕಡಿತವಾಗಿತ್ತು. ಇನ್ನು ರಸ್ತೆಯ ಮೇಲೆ ಅಲ್ಲಲ್ಲಿ ಮರ ಗಿಡಗಳು ಬಿದ್ದಿದ್ದರಿಂದ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು.